Hi, I'm Kaviresh from scoringtarget.com. In today's session, we are going to discuss activities for class 8th, 9th and 10th standard students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು ಚಟುವಟಿಕೆಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಅಂದರೆ ನಮ್ಮ SSLC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಇಂಟರ್ನಲ್ ಮಾರ್ಕ್ಸ್ ಆಂತರಿಕ ಮೌಲ್ಯಮಾಪನಕ್ಕೆ ಇರತಕ್ಕಂಥ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ 1ರಿಂದ 7ರವರೆಗೆ ಚಟುವಟಿಕೆ ವರ್ಕ್ಬುಕ್ಕನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಇದು ಒಂದು ಕೊನೆಯ ಒಂದು ವರ್ಕ್ಬುಕ್ ಅಂತಲೇ ಹೇಳ್ಬೋದು. 8ನೇ ಒಂದು ಆ್ಯಕ್ಟಿವಿಟಿ, ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ 4ಅಲ್ಲಿ ಬರ್ತಕ್ಕಂಥದ್ದು. ಅಂದರೆ FA4ನ ಒಂದು ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ಕೊನೆಯ ಒಂದು ಚಟುವಟಿಕೆ. ಇದು ರೀಡಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ ಆಗಿರುತ್ತೆ. ಇಲ್ಲಿ ನೇಮ್ ಆಫ್ ದ ಆ್ಯಕ್ಟಿವಿಟಿ ಏನು, ಪ್ಯಾಸೇಜ್ ರೀಡಿಂಗ್. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಒಂದು ಆ್ಯಕ್ಟಿವಿಟಿನ ಒಂದು ಪ್ರಾಜೆಕ್ಟ್ ವರ್ಕ್ನ ಒಂದು ವರ್ಕ್ಶೀಟನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಚಟುವಟಿಕೆ ಬುಕ್ಕಲ್ಲಿ ಮೊದಲನೇದಾಗಿ ಸ್ಕೂಲ್ ನೇಮ್ ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ಶಾಲೆ ಹೆಸರನ್ನು ಬರೀಬೇಕು. ಆ ನಂತರ ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ರೋಲ್ ನಂಬರ್, ಕ್ಲಾಸ್, ಸೆಕ್ಷನ್, ಸಬ್ಜೆಕ್ಟ್ ಮತ್ತು ಈ ಚಟುವಟಿಕೆ ನಿಮ್ಗೆ ಯಾವಾಗ ನಿಮ್ಮ ಟೀಚರ್ ಸಜೆಸ್ಟ್ ಮಾಡಿರ್ತಾರೆ ಅದರ ಡೇಟನ್ನು ಇಲ್ಲಿ ಬರೀಬೇಕು. ಇದಾದ ನಂತರ ಇಲ್ಲಿ ಸೈನ್ ಆಫ್ ದಿ ಸ್ಟೂಡೆಂಟ್, ವಿದ್ಯಾರ್ಥಿಗಳು ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡಿದಾಗ ಸೈನ್ ಮಾಡಬೇಕು. ಆ ನಂತರ ಸೈನ್ ಆಫ್ ದಿ ಟೀಚರ್ ಆ್ಯಂಡ್ ಸೈನ್ ಆಫ್ ದಿ ಹೆಡ್ ಮಾಸ್ಟರ್ ಅಂತ ಇರುತ್ತೆ. ನಿಮ್ಮ ವಿಷಯ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಸಹಿ ಇರುತ್ತೆ. ಇದು ಫಸ್ಟ್ ಪೇಜ್ನ ಒಂದು ಮಾಹಿತಿ. ಸೊ ಸೆಕೆಂಡ್ ಪೇಜಲ್ಲಿ ನಿಮಗೆ ಒಂದು ಚಟುವಟಿಕೆನ ಪ್ರಶ್ನೆ ಕೊಟ್ಟಿರ್ತಾರೆ. ಪ್ರಶ್ನೆಯನ್ನು ಕೇರ್ಫುಲ್ಲಾಗಿ ಓದ್ಕೋಬೇಕು. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ ಅಂತ ಇದೆ. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಓದ್ಕೋಬೇಕು. ಕೆಳಗಡೆ ತಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಅದಾದ ನಂತರ ಟೀಚರ್ಸ್ ಏನು ಮಾಡ್ತಾರೆ, ನೀವು ಉತ್ತರ ಬರೆದ ನಂತರ ಇಲ್ಲಿ ರೂಬ್ರಿಕ್ಸ್ ಅಂತ ಇರುತ್ತೆ, ಮಾನಕಗಳು. ಇಲ್ಲಿ ನಿಮಗೆ ಅಂಕಗಳಿರುತ್ತೆ. ಇದು ಒಂದು ಚಟುವಟಿಕೆ 15 ಅಂಕ ಇರೋದ್ರಿಂದ ಸೊ ಇಲ್ಲಿ ಒಂದೊಂದು ಸ್ಕಿಲ್ ಏನಿದೆ, ಇಲ್ಲಿ ಒಂದು ರೂಬ್ರಿಕ್ಸ್ ಇದೆ. ಈ ರೂಬ್ರಿಕ್ಸ್ ಸಂಬಂಧಪಟ್ಟಂತೆ 3 ಅಂಕದ ಒಂದು ಸ್ಕಿಲ್ ಇರುತ್ತೆ. ಸೊ ನೀವೆಲ್ಲ ಯಾವ ಥರ ಬರೆದಿದ್ದೀರ ಅನ್ನೋದ್ರ ಮೇಲೆ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ನೀವು ಸ್ಟೂಡೆಂಟ್ಸ್ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬಾರ್ದು. ಮೊದಲೇ ಒಂದು ಏನಿದೆ ರೂಬ್ರಿಕ್ಸ್ ಅಂದರೆ ಸ್ಟೈಲ್ ಆಫ್ ರೀಡಿಂಗ್. ಸೊ ನೀವು ಪ್ಯಾಸೇಜ್ ಯಾವ ಥರ ಓದ್ತಾ ಇದ್ದೀರಾ ಅದಕ್ಕೆ 3 ಅಂಕ. ಆಮೇಲೆ ಇಂಟ್ರೆಸ್ಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್, ನಿಮ್ಮ ಆಸಕ್ತಿ ಮತ್ತು ಭಾಗವಹಿಸುವಿಕೆ ಹೇಗಿದೆ. ಆಮೇಲೆ ನೀವು ಓದೋ ಟೈಮಲ್ಲಿ ಪ್ರೊನೌನ್ಸಿಯೇಷನ್ ಯಾವ ಥರ ಇದೆ, ನೀವು ಟೋನ್ ಹೇಗಿದೆ, ಇಂಟೋನೇಷನ್ ಹೇಗಿದೆ, ಮತ್ತು ಫ್ಲೂಯೆನ್ಸಿ, ನಿಮ್ಮ ರೀಡಿಂಗ್ ಫ್ಲೂಯೆನ್ಸಿ ಆಗಿರ್ಬೋದು, ಸ್ಪೀಕಿಂಗ್ ಫ್ಲೂಯೆನ್ಸಿ ಆಗಿರ್ಬೋದು. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಟೀಚರ್ಸ್ ಅಂಕ ಕೊಡ್ತಾರೆ. ಓಕೆ, ಸೊ ನಾವು ಈಗ ಪ್ಯಾಸೇಜ್ ಓದ್ಕೊಂಬರೋಣ. ಏನಿದೆ, ಮೈ ಗ್ರ್ಯಾಂಡ್ ಮದರ್ ಆ್ಯಂಡ್ ಐ ವೇರ್ ಗುಡ್ ಫ್ರೆಂಡ್ಸ್. ನಮ್ಮ ಅಜ್ಜಿ ಮತ್ತು ನಾನು ತುಂಬ ಒಳ್ಳೆಯ ಒಂದು ಗೆಳೆಯರಾಗಿದ್ವಿ. ಮೈ ಪೇರೆಂಟ್ಸ್ ಲೆಫ್ಟ್ ಮೀ ವಿತ್ ಹರ್ ವೆನ್ ದೇ ವೆಂಟ್ ಟು ಲಿವ್ ಇನ್ ದ ಸಿಟಿ. ಸೊ ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಅವರು ಸಿಟಿಗೆ ದುಡಿಯೋಕ್ಕೆ ಹೋಗೋ ಸಲುವಾಗಿ ನನ್ನನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಆ್ಯಂಡ್ ವಿ ವೇರ್ ಆಲ್ವೇಸ್ ಟುಗೆದರ್. ಹೀಗಾಗಿ ಅಜ್ಜಿ ನಾನು ಯಾವಾಗಲೂ ಜೊತೆಯಾಗಿ ಇರ್ತಿದ್ವಿ. ಸಿ ಯೂಸ್ ಟು ವೇಕ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಗೆಟ್ ಮೀ ರೆಡಿ ಫಾರ್ ಸ್ಕೂಲ್. ಸೊ ಅಜ್ಜಿ ನನಗೆ ಬೆಳಗ್ಗೆ ಬೇಗನೆ ಎಬ್ಬಿಸಿ ನನಗೆ ಶಾಲೆಗೆ ರೆಡಿ ಮಾಡಿ ಕಳಿಸ್ತಾ ಇತ್ತು. She said her morning prayer while she bathed and dressed me with the hope that I too would learn. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಜ್ಜಿ ಪ್ರೇಯರನ್ನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು, ನನಗೆ ಸ್ನಾನ ಮಾಡಿಸ್ತಾಯಿದ್ರು, ಡ್ರೆಸ್ ಹಾಕ್ತಾಯಿದ್ರು. ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಪ್ರಾರ್ಥನೆಯನ್ನು ಹಾಡುವನ್ನು ಹಾಡೋ ಮೂಲಕ ಮಾಡ್ತಿದ್ರು. ಅಂದರೆ ನಾನು ಕೂಡ ಕೇಳಿ ಆ ಸಂಸ್ಕಾರ ಬೆಳೀಲಿ ಅಂತ ಆ ಥರ ಮಾಡ್ತಿದ್ರು. ಐ ಲಿಸನ್ಡ್ ಬಿಕಾಸ್ ಐ ಲವ್ಡ್ ಹರ್ ವಾಯ್ಸ್ ಬಟ್ ನೆವರ್ ಬೋದರ್ ಟು ಲರ್ನ್ ಈಟ್. ಬಟ್ ನನಗೆ ಅವಳು ಹಾಡುವ ಒಂದು ಧ್ವನಿ ತುಂಬ ಇಷ್ಟ ಇತ್ತು. ಅಜ್ಜಿಯ ಹಾಡುವ ಧ್ವನಿ ಇಷ್ಟಪಟ್ಟದ ಸಲುವಾಗಿ ನಾನು ತುಂಬ ಲಕ್ಷ್ಯ ಕೊಟ್ಟು ಕೇಳ್ತಿದ್ದೆ. ಬಟ್ ಅವುಗಳನ್ನ ಕಲಿಬೇಕು ಅಥವಾ ಅವುಗಳ ಬಾಯ್ಹಟ್ ಮಾಡಬೇಕು ಅಂತ ಉದ್ದೇಶದಿಂದ ಕೇಳ್ತಾ ಇರಲಿಲ್ಲ. ಅವಳ ಧ್ವನಿ ನನಗೆ ಇಷ್ಟ ಆಗಿತ್ತು. ಹೀಗಾಗಿ ಅವಳ ಹಾಡುವ ಪ್ರಾರ್ಥನೆಯನ್ನು ತುಂಬ ಇಷ್ಟಪಡ್ತಿದ್ದೆ. ದೆನ್ ಸಿ ವುಡ್ ಫೆಚ್ ಮೈ ವುಡನ್ ಸ್ಲೇಟ್ ವಿಚ್ ಸಿ ಹ್ಯಾಡ್ ಆಲ್ರೆಡಿ ವಾಶ್ಡ್ ಆ್ಯಂಡ್ ಪ್ಲಾಸ್ಟರ್ಡ್ ವಿತ್ ಯೆಲ್ಲೋ ಚಾಕ್, ಅ ಟೀನಿ ಇಂಕ್ ಪಾಟ್ and pen, tie them all in the bundle and hand it to me. ಸೊ ನೀವು ಸ್ಕೂಲಿಗೆ ಹೋಗಬೇಕಾದ್ರೆ ರೆಡಿ ಮಾಡಬೇಕಾದ್ರೆ ಅಜ್ಜಿ ಏನು ಮಾಡ್ತಿದ್ದು, ನಮ್ಮ ಸ್ಲೇಟು ಅಲ್ಲಿರ್ತಕ್ಕಂಥ ಒಂದು ಸ್ಲೇಟನ್ನು ತೆಗೆದುಕೊಂಡು ಕ್ಲೀನಾಗಿ ಅದಕ್ಕೆ ನಾವು ಒರೆಸಿ ಚಾಕ್ ಪೀಸು, ಅದಕ್ಕೆ ಸಂಗತಿ ಇಂಕ್ ಪಾಟು ಏನೇನು ಬೇಕಾಗಿತ್ತು ಎಲ್ಲವನ್ನು ಟೈ ಮಾಡಿ ನನಗೆ ಕೊಡ್ತಿದ್ದಳು. ಆಫ್ಟರ್ ಅ ಬ್ರೇಕ್ಫಾಸ್ಟ್ ಆಫ್ ಅ ಥಿಕ್ ಸ್ಟೇಲ್ ಚಪಾತಿ ವಿತ್ ಅ ಲಿಟಲ್ ಬಟರ್ ಆರ್ ಶುಗರ್ ಸ್ಪ್ರೆಡ್ ಆನ್ ಇಟ್ ವಿ ವೆಂಟ್ ಟು ಸ್ಕೂಲ್. ಇನ್ನು ಶಾಲೆಗೆ ರೆಡಿ ಆದ ನಂತರ ಅಜ್ಜಿ ನನಗೆ ಚಪಾತಿ ಅದರ ಜೊತೆಗೆ ಬಟರ್ ಅಥವಾ ಶುಗರ್ ಹಚ್ಚಿದಂಥ ಒಂದು ಕ್ರೀಮನ್ನು ಅಜ್ಜಿ ನನಗೆ ಊಟಕ್ಕೆ ಕೊಡ್ತಾ ಇದ್ದಳು.
My grandmother always went to school with me because the school was attached to the temple. ಇನ್ನು ಅಜ್ಜಿ ಯಾವಾಗಲೂ ನನಗೆ ಶಾಲೆವರೆಗೆ ಬಿಡಕ್ಕೆ ಬರ್ತಾಯಿದ್ರು, ಯಾಕಂದರೆ ಶಾಲೆ ದೇವಾಲಯದ ಸಮೀಪ ಇತ್ತು. ಅಜ್ಜಿಗೆ ದೇವಾಲಯಕ್ಕೆ ಹೋದಾಗೂ ಆಯಿತು, ನನಗೆ ಸ್ಕೂಲ್ಗೆ ಬಿಟ್ಟ ಹೋಯಿತು. ಹೀಗಾಗಿ ಎರಡು ಪರ್ಪೋಸಿಂದ ಅಜ್ಜಿ ನನ್ನ ಜೊತೆನೇ ಬರ್ತಾಯಿದ್ರು. ದ ಪ್ರೀಸ್ಟ್ ಅಂದರೆ ಆ ದೇವಾಲಯದಲ್ಲಿರ್ತಕ್ಕಂಥ ಪೂಜಾರಿ. ದ ಪ್ರೀಸ್ಟ್ ಟಾಟ್ ಅಸ್ ದ ಅಲ್ಫಾಬೆಟ್ ಆ್ಯಂಡ್ ದ ಮಾರ್ನಿಂಗ್ ಪ್ರೇಯರ್. ಇನ್ನು ಅಲ್ಲಿ ಹೋದ ನಂತರ ನಮಗೆ ಪ್ರೀಸ್ಟ್ ಅವ್ರು ಏನು ಮಾಡ್ತಿದ್ರು, ಆಲ್ಫಾಬೆಟನ್ನು ಕಲಿಸ್ತಾ ಇದ್ರು ಮತ್ತು ಮುಂಜಾನೆಯ ಸ್ತೋತ್ರಗಳು, ಪ್ರಾರ್ಥನೆ ಹಾಡುಗಳನ್ನು ಕಲಿಸ್ತಾ ಇದ್ರು. ಇಷ್ಟು ಇಲ್ಲಿ ಕೊಟ್ಟಂಥ ಪ್ಯಾಸೇಜ್. ಸೊ ಈ ಪ್ಯಾಸೇಜನ್ನು ಕೇರ್ಫುಲ್ಲಾಗಿ ಓದ್ಕೊಂಡ ನಂತರ ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸೊ ಚಟುವಟಿಕೆ ತಮಗೆ 15 ಅಂಕ ಇರುತ್ತೆ, ಕೇರ್ಫುಲ್ಲಾಗಿ ಆನ್ಸರ್ಗಳನ್ನು ಕೊಡಬೇಕು. ಈಗ ಮೊದಲನೇ ಪ್ರಶ್ನೆ, ದ ನ್ಯಾರೇಟರ್ ಆ್ಯಂಡ್ ದ ಗ್ರ್ಯಾಂಡ್ ಮದರ್ ವೇರ್ ಡ್ಯಾಶ್. ಇಲ್ಲಿ ನಿರೂಪಕರು ಮತ್ತು ಅಜ್ಜಿ ಏನಾಗಿದ್ದರು ಅಂತ ಒಂದು ಪ್ರಶ್ನೆ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ. ಸೊ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಈಗ ಹೋಗಿ ಕೀ ಆನ್ಸರಲ್ಲಿ ಏನಿದೆ, ಓಕೆ, ಗುಡ್ ಫ್ರೆಂಡ್ಸ್. ಸೊ ನ್ಯಾರೇಟರ್ ಮತ್ತು ಗ್ರ್ಯಾಂಡ್ ಮದರ್ ಏನಾಗಿದ್ದರು, ಗುಡ್ ಫ್ರೆಂಡ್ಸ್ ಆಗಿದ್ದರು. ಇನ್ನು ಎರಡನೇ ಪ್ರಶ್ನೆ, ವೈ ವಾಸ್ ಹಿ ಲೆಫ್ಟ್ ವಿತ್ ಗ್ರ್ಯಾಂಡ್ ಮದರ್. ಅಂದರೆ ಅವನನ್ನು ಅಜ್ಜಿ ಹತ್ರ ಬಿಟ್ಟು ಅವ್ರ ಪೇರೆಂಟ್ಸ್ ಯಾಕೆ ಹೋಗಿರ್ತಾರೆ. ಆನ್ಸರ್, ಬಿಕಾಸ್ ಹಿಸ್ ಪೇರೆಂಟ್ಸ್ ವೆಂಟ್ ಟು ಲಿವ್ ಇನ್ ದ ಸಿಟಿ. ಅವ್ರ ಪೋಷಕರು ಸಿಟಿಗೆ ವಾಸಿಸ್ಗೆ ಹೋಗಿದ್ದರಿಂದ ಅವನನ್ನು ಅಜ್ಜಿ ಹತ್ರ ಬಿಟ್ಟು ಹೋಗಿರ್ತಾರೆ. ಮೂರನೇ ಪ್ರಶ್ನೆ, ವೈ ಡಿಡ್ ಹಿ ಲಿಸನ್ ಟು ಹರ್ ಮಾರ್ನಿಂಗ್ ಪ್ರೇಯರ್. ಅಜ್ಜಿಯ ಒಂದು ಮುಂಜಾನೆಯ ಪ್ರಾರ್ಥನೆಯನ್ನು ಆತ ಕೇಳ್ತಾ ಇದ್ದ, ಯಾಕೆ. ಆನ್ಸರ್, ಬಿಕಾಸ್ ಹಿ ಲವ್ಡ್ ಹರ್ ವಾಯ್ಸ್. ಅವಳ ಧ್ವನಿ ಅಂದರೆ ತುಂಬ ಇಷ್ಟ, ಹೀಗಾಗಿ ಅವಳ ಮುಂಜಾನೆಯ ಪ್ರಾರ್ಥನೆಯನ್ನು ಆತ ಕೇಳ್ತಾ ಇದ್ದ. ನಾಲ್ಕನೇ ಪ್ರಶ್ನೆ, ವಾಟ್ ಡಿಡ್ ಹಿ ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್. ಸೊ ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡೋ ಸಲುವಾಗಿ ಅದನಿಗೆ ಏನೇನು ಕೊಡಲಾಗಿತ್ತು. ಆನ್ಸರ್, ಥಿಕ್ ಸ್ಟೇಲ್ ಚಪಾತಿ ವಿತ್ ಲಿಟಲ್ ಬಟರ್ ಆರ್ ಶುಗರ್ ಸ್ಪ್ರೆಡ್ ಆನ್ ಇಟ್. ಆರನೇ ಪ್ರಶ್ನೆ, ವಾಟ್ ಡಿಡ್ ದ ಪ್ರೀಸ್ಟ್ ಟೀಚ್ ದ ಚಿಲ್ಡ್ರನ್. ಸೊ ಮಕ್ಕಳಿಗೆ ಆ ಧರ್ಮಗುರುಗಳು ಅಥವಾ ಪ್ರೀಸ್ಟ್ ಏನು ಕಲಿಸ್ತಾ ಇದ್ದರು. ಆನ್ಸರ್, ದ ಪ್ರೀಸ್ಟ್ ಟಾಟ್ ದ ಚಿಲ್ಡ್ರನ್ ದ ಅಲ್ಫಾಬೆಟ್ ಆ್ಯಂಡ್ ದಿ ಮಾರ್ನಿಂಗ್ ಪ್ರೇಯರ್. ಸೊ ಪ್ರೀಸ್ಟ್ ಏನು ಮಾಡ್ತಾಯಿದ್ರು, ಅಲ್ಫಾಬೆಟ್ಗಳನ್ನು ಕಲಿಸ್ತಾ ಇದ್ದರು, ಆನಂತರ ಮುಂಜಾನೆಯ ಪ್ರಾರ್ಥನೆಗಳನ್ನು ಕಲಿಸ್ತಾ ಇದ್ದರು. ಇಷ್ಟು ಇವತ್ತಿನ ಒಂದು ಚಟುವಟಿಕೆ. ನೀವು ಅಷ್ಟು ಚಟುವಟಿಕೆಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ. ಸೊ 1ರಿಂದ 8ರವರೆಗಿನ ಎಲ್ಲ ಚಟುವಟಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಪ್ರಾಜೆಕ್ಟ್ವರೆಗೆ ಅಷ್ಟೇ ಅಲ್ಲದೆ ನಿಮ್ಮ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.